ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಈಸ್ ವೆಲ್ ವ್ಲಾಗರ್ ಕನ್ನಡ ಆ್ಯಂಡ್ ತುಳು ವ್ಲಾಗ್. ಗೈಸ್, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಅಲ್ಲಿ ಯಾರೆಲ್ಲ ಸಚಿವರು ಬಂದಿದ್ರು, ಏನೆಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ಅಂತೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಎಲ್ಲೆಲ್ಲಿಗಿದೆ ಇದು? ಅಲ್ಲೇ ಕ್ಲಾಸ್ಮೇಟಾ? ಗುರುತು ಸಿಗಲ್ಲ. ಕಂಡೆ ಬರ್ತೆ ಅಂಬಾಡ ಇದೆ ನಮ್ಮ ಅಂಜದ್ ಬರ್ತಿಲ್ಲ ಅಲ್ಲ. ಗೈಸ್, ನಾನಿವತ್ತು ಪೊಳಲಿ ದೇವಸ್ಥಾನದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಈ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಪ್ರಾಚೀನ ಕಾಲದಲ್ಲಿ ದೇವಾಲಯ ಇರುವ ಈ ಸ್ಥಳವನ್ನು ಪುರಲಿ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಪುರಲಿ ಎಂದರೆ ತುಳುವಿನಲ್ಲಿ ಕೊಳಲು ಎಂದು ಅರ್ಥ. ಸಂಸ್ಕೃತದಲ್ಲಿ ಪುರಳೀಪುರ ಎಂದು ಕರೆಯಲಾಗುತ್ತಿತ್ತು. ನಂತರ ಕನ್ನಡದಲ್ಲಿ ಇದನ್ನು ಪೊಳಲಿ ಎಂದು ಕರೆಯಲಾಯಿತು. ಈಗ ಹೇಳೋದಾದರೆ, ತಾಯಿ ರಾಜರಾಜೇಶ್ವರಿ ದೇವಿಯ ಅವತಾರ ಹೇಗೆ ಆಯಿತು ಅಂತೇಳಿ ಹೇಳೋದಕ್ಕೆ ಒಂದು ಕತೆ ಇದೆ. ಒಮ್ಮೆ ಶಿವದೇವರು ತಪಸ್ಸು ಮಾಡುತ್ತಿರಬೇಕಾದ್ರೆ ಕಾಮದೇವರು ಆ ತಪಸ್ಸನ್ನು ಬಾಣ ಬಿಟ್ಟು ಅವರ ತಪಸ್ಸನ್ನು ಭಂಗ ಮಾಡ್ತಾರೆ. ಅದೇ ಕಾರಣದಿಂದ ಶಿವದೇವರು ಕೋಪಿತಗೊಂಡು ಮೂರನೇ ಕಣ್ಣನ್ನು ಬಿಟ್ಟು ಆ ದೇವರನ್ನು ಭಸ್ಮ ಮಾಡ್ತಾರೆ. ಆ ಭಸ್ಮ ಮಾಡಿದ ಭಸ್ಮವನ್ನು ತಗೊಂಡು ಗಣಪತಿ ದೇವರು ಅದರಲ್ಲಿ ಒಂದು ಬೊಂಬೆ ಮಾಡ್ತಾರೆ. ಆ ಬೊಂಬೆಯೇ ಈ ಬಂಡಾಸುರ. ಆ ಬಂಡಾಸುರನಿಗೆ ಶಿವದೇವರು ನೋಡಿದಾಗ, ಆ ಬೊಂಬೆಯನ್ನು ನೋಡಿದಾಗ ಬಂಡಾಸುರನಿಗೆ ಜೀವ ಬರುತ್ತದೆ. ಜೀವ ಬಂದ ಬಂಡಾಸುರನು ಕೈ ಮುಗಿದು ಈಶ್ವರ ದೇವರ ಹತ್ರ ಶಕ್ತಿ ಹಾಗೆ ವರವನ್ನು ಕೇಳ್ತಾರೆ. ಈ ವರವನ್ನು ಈಶ್ವರ ದೇವರು ಅವರಿಗೆ ಕರುಣಿಸುತ್ತಾರೆ. ಹೊರಪಡೆದ ಈ ಬಂಡಾಸುರನು ಇಡೀ ಬ್ರಹ್ಮಾಂಡವನ್ನು ಬಂದು ಆಕ್ರಮಿಸುತ್ತಾರೆ. ದೇವದೇವತೆಯರಿಗೆ ಎಲ್ಲರಿಗೂ ತುಂಬಾನೇ ಕಷ್ಟ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ದೇವದೇವತೆಯರು ಈ ತಾಯಿಯ ಮೊರೆ ಹೋಗ್ತಾರೆ. ಈ ರಾಜರಾಜೇಶ್ವರಿಯ ಮೊರೆಗೆ ಬಂದ ಈ ದೇವದೇವತೆಯರನ್ನು ಕಾಪಾಡಲಿಕ್ಕೆ ತಾಯಿ ಭೂಮಿಗೆ ಬರುತ್ತಾರೆ. ಈ ಭೂಲೋಕದಲ್ಲಿ 5 ದಿವಸದ ಯುದ್ಧದ ಬಳಿಕ ಒಂದು ದಿನ ಬಂಡಾಸುರನನ್ನು ತಾಯಿ ರಾಜರಾಜೇಶ್ವರಿ ದೇವಿಯು ವಧೆ ಮಾಡುತ್ತಾರೆ. ಇದು ಈ ಭೂಲೋಕಕ್ಕೆ ರಾಜರಾಜೇಶ್ವರಿಯ ಅವತಾರದ ಕತೆ. ಹಾಗಾದರೆ ರಾಜರಾಜೇಶ್ವರಿ ದೇವಿಯು ಪೊಳಲಿಯಲ್ಲಿ ಹೇಗೆ ಬಂದು ಕಾಣಿಸಿಕೊಂಡರು ಎಂದಾದರೆ, ಅದಕ್ಕೂ ಒಂದು ಕತೆ ಇದೆ. 8ನೇ ಶತಮಾನದಲ್ಲಿ ಸುರದ ಎಂಬ ರಾಜನು ವಾಸಿಸುತ್ತಿದ್ದ. ಅವನು ಯುದ್ಧದಲ್ಲಿ ತನ್ನ ಸಾಮ್ರಾಜ್ಯದ ಬಹುಭಾಗ ಕಳೆದುಕೊಳ್ತಾನೆ. ಮತ್ತೆ ಆಮೇಲೆ ಏನ್ ಮಾಡೋದಂತ ಹೇಳಿ ತೋಚದೆ ಸುಮೇಧ ಎಂಬ ಮಹಾಮುನಿಯ ಆಶ್ರಯ ಹೋಗಿ ಪಡೆಯುತ್ತಾನೆ. ದೇವಿ ರಾಜರಾಜೇಶ್ವರಿಯ ಶಕ್ತಿ ಬಗ್ಗೆ ಸುಮೇಧ ಮುನಿಗಳು ಅವರಿಗೆ ತಿಳಿಸ್ತಾರೆ. ಮತ್ತೆ ಸಹಾಯಕ್ಕಾಗಿ ದೇವಿಯನ್ನು ಪ್ರಾರ್ಥಿಸುವಂತೆ ಕೂಡ ಹೇಳ್ತಾರೆ. ಅದರಂತೆಯೇ ರಾಜನು ರಾಜರಾಜೇಶ್ವರಿ ದೇವಿಯ ಮಣ್ಣಿನ ಮೂರ್ತಿಯನ್ನು ರಚಿಸುವುದರ ಮೂಲಕ ಪಾಲ್ಗುಣಿ ನದಿಯ ದಡದಲ್ಲಿ ಬಂದು ಧ್ಯಾನ ಮಾಡ್ತಾನೆ. ನೋಡಿ, ಇದುವೇ ದೇವಿ ರಾಜರಾಜೇಶ್ವರಿಯ ಮಣ್ಣಿನ ಮೂರ್ತಿ, ಹಾಗೆ ಪಾಲ್ಗುಣಿ ನದಿ. ನಂತರ ಅವನು ತನ್ನ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ. ಅರಸು ತನ್ನದೇ ಆದ ಕಿರೀಟವನ್ನು ಅಮೂಲ್ಯ ಆಭರಣಗಳೊಂದಿಗೆ ಮಾಡಿಸಿ ದೇವಿಯ ಶಿರದ ಮೇಲೆ ಇಟ್ಟು ಅರ್ಪಿಸ್ತಾನೆ. ರಾಜನು ರಚಿಸಿದ ಈ ಮಣ್ಣಿನ ಪ್ರತಿಮೆಯು ದೇವಾಲಯದಲ್ಲಿ ಪೂಜಿಸಲ್ಪಟ್ಟ ಅದೇ ಪ್ರತಿಮೆಯಾಗಿದೆ. ಶ್ರೀ ರಾಜರಾಜೇಶ್ವರಿ ವಿಗ್ರಹವನ್ನು ವಿಶೇಷ ಔಷಧಿ ಗುಣಗಳೊಂದಿಗೆ ಜೇಡಿ ಮಣ್ಣಿನಲ್ಲಿ ಬೆರೆಸಿ ನಿರ್ಮಿಸಲಾಗಿದೆ. ಇದು 9 ಅಡಿ ಎತ್ತರವಾಗಿದ್ದು ವಿಶ್ವದ ಅತಿ ದೊಡ್ಡ ಜೇಡಿ ಮಣ್ಣಿನಿಂದ ಮಾಡಿದ ವಿಗ್ರಹವಾಗಿದೆ. ಪೊಳಲಿ ಎಂದ ಕೂಡಲೇ ಮುಖ್ಯವಾಗಿ ದಕ್ಷಿಣ ಕನ್ನಡದ ಐತಿಹಾಸಿಕ ಕಾರಿಗೆ ನೆನಪಾಗುವಂತಹ ಕೆಲವು ಪ್ರಮುಖ ವಿಚಾರಗಳಿವೆ. ಅದರಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಹಳೆಯ ಶಿಲಾಶಾಸನ ಇರುವುದೇ ಈ ಪೊಳಲಿಯಲ್ಲಿ. ಪೊಳಲಿ ದೇವಸ್ಥಾನದಲ್ಲಿ ನೀವು ಗಮನಿಸಿರಬಹುದು, ಕ್ಷೇತ್ರಪಾಲನ ಗುಡಿ ಅಂತ ಹೇಳಿ ಇದೆ. ಈ ಕ್ಷೇತ್ರಪಾಲನ ಗುಡಿಯ ಎದುರಿನಲ್ಲೇ ಹಾದಿ ಹೋಗುವಾಗ ಎಡಭಾಗದಲ್ಲಿ ಒಂದು ಚಿಕ್ಕ ಕಲ್ಲಿನ ಕಂಬಗಳು ಇದೆ. ಇದರಲ್ಲಿಯೇ ನೀವು ನೋಡಬಹುದು, ಕಲ್ಲಿನ ಕಂಬದಲ್ಲಿ 6 ಸಾಲುಗಳ ಒಂದು ಶಾಸನ ಬರೆದಿರುವುದು ನಾವು ಕಾಣಬಹುದು. ನೋಡಿ ಬೇಕಿದ್ರೆ ನೀವು.
ನೋಡಿದ್ರಲ್ಲ, ಅದು ಆಳುಪರ ಆಳ್ವಿಕೆಯನ್ನು ಮತ್ತು ಪರೋಕ್ಷವಾಗಿ ದೇವಾಲಯದ ಇರುವಿಕೆಯನ್ನು ಸೂಚಿಸುವ ಶಾಸನ. ಕ್ರಿಸ್ತಶಕ 7-8ನೇ ಶತಮಾನದ್ದು, ಅಂದರೆ ಇವತ್ತಿಗೆ 1300 ವರ್ಷಗಳ ಹಳೆಯ ಶಾಸನ ಪೊಳಲಿಯ ದೇವಸ್ಥಾನದ ಎದುರಿಗೆ ಇರುವಂತಹ ಪೊಳಲಿಯ ಐತಿಹಾಸಿಕ ಮಹತ್ವವನ್ನು ಸೂಚಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಶಾಸನಗಳ ಇತಿಹಾಸ ಪೊಳಲಿಯಿಂದಲೇ ಆರಂಭವಾಗುವಂಥದ್ದು ಎಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ. ಅದು ಕನ್ನಡ ಲಿಪಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ 6 ಸಾಲುಗಳ ಶಾಸನ. ಅದು ಸಪ್ತ ಮಾತ್ರಿಗೆಗಳನ್ನು ನೆನಪಿಸಿಕೊಳ್ಳುವಂತಹ ಶಾಸನ. ಕೌಮಾರಿ ಇರಬಹುದು, ಚಾಮುಂಡಿ ಇರಬಹುದು, ನಾವು ರಾಜರಾಜೇಶ್ವರಿ ಅಂತ ಕರೆಯುತ್ತೇವೆ, ಅವರನ್ನು ಸ್ಮರಿಸಿಕೊಳ್ಳುವ ಶಾಸನ. 1300 ಹಳೆಯ ಶಾಸನ ಈ ಪೊಳಲಿ ದೇವಸ್ಥಾನದಲ್ಲಿ ಇದೆ ಅಂದರೆ ಎಷ್ಟು ಹೆಮ್ಮೆ ಅಲ್ವಾ ನಮಗೆಲ್ಲ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಎಷ್ಟು ವೆಹಿಕಲ್ ಕೂಡ ಇಲ್ಲಿ ನಿಲ್ಲಿಸ್ಬೋದು. ಇಲ್ಲಿ ನೋಡ್ಬೋದು ಎಲ್ಲ ಗ್ರೀನರಿ ಅಂತೂ ತುಂಬ ಕಡೆ ಎಲ್ಲ ಕಡೆನೂ ಗ್ರೀನರಿ. ಲಾಸ್ಟ್ ಟೈಮ್ ನಾನು ಕಟೀಲಿದು ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ಕೂಡ ಹೇಳಿದ್ದೆ ನಾನು ಇನ್ನೊಂದು ದೇವಸ್ಥಾನಕ್ಕೆ ಹೋದಾಗ ನಾನು ನಿಮಗೆ ತೋರಿಸ್ತೀನಿ, ಅದು ಕೂಡ ತುಂಬ ಗ್ರೀನರಿಯಿಂದ ಸೇರಿದ್ದು ಅಂತೇಳಿ. ನೀವಿಲ್ಲಿ ಗಮನಿಸ್ತಿರ್ಬೋದು ಎಷ್ಟು ಗ್ರೀನರಿ ಇದೆ. ಇಲ್ಲಿ ಸುತ್ತಮುತ್ತ ಎಲ್ಲ ಗ್ರೀನರಿನೇ. ಈ ಪೊಳಲಿ ದೇವಸ್ಥಾನದಲ್ಲಿ 1 ತಿಂಗಳ ಜಾತ್ರೆ ನಡೆಯುತ್ತದೆ. ಅದು ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತದೆ. ಮಾರ್ಚ್ ಮಿಡ್ಲಲ್ಲಿ ಸ್ಟಾರ್ಟ್ ಆದರೆ ಏಪ್ರಿಲ್ ಮಿಡ್ಲಿಗೆ ಎಂಡ್ ಆಗುತ್ತೆ. ವಾರ್ಷಿಕ ಉತ್ಸವದ ಪ್ರಮುಖ ಉತ್ಸವವೆಂದರೆ ಚೆಂಡು ಉತ್ಸವ. ಚೆಂಡಿನ ಗಾತ್ರವು ಕೂಡ ಬಹಳ ದೊಡ್ಡದಾಗಿರುತ್ತದೆ. ಹಾಗೆ ಚರ್ಮದಿಂದ ಮಾಡಿರುತ್ತಾರೆ ಈ ಚೆಂಡನ್ನು. ಮಲ್ಲಿಗೆ ತಗೋಬೇಕು ರೀ. ಏತು ಮಲ್ಲಿಗೆ ಪರ್ಲೆಂಚ್ ಒಂಜಿಂದು ಪಾಡ್ಲೆ ರೋಸ್ ಪಾಡ್ಲೆ ಕಡಿಮೆ ಆಯ್ತಲ್ಲ ಮಲ್ಲಿಗೆಗೆ. ಮುರಳಿ ಜಾಸ್ತಿ ಇತ್ತಲ್ಲ ಅಂದ. ನಾವು ಈ ಮಲ್ಲಿಗೆ ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಯಾರೋ ಸಚಿವರು ಬರ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ಸೊ ನಾವು ಕೂಡ ನೋಡಿದ್ವಿ. ನೋಡಿ, ನೀವು ಯಾರೆಲ್ಲ ಬಂದಿದ್ರು ಅಂತೇಳಿ ನಿಮಗೂ ಗೊತ್ತಾಗುತ್ತೆ. महामाये राजराजेश्वरी उदितिना क्षेत्र महामाये
ಮಹಾಮಾಯೇ ರಾಜರಾಜೇಶ್ವರಿ ಉದಿತಿನ ಕ್ಷೇತ್ರ ಅಪ್ಪೆ ಸಿಂಗಾರದೈ ತೊಡು ರಂಗಡು ಕುಲ್ದಿನ ಕಾರ್ಮಿಕೋದ ರೂಪ ಕಾರ್ಮಿಕೋದ ರೂಪ ಇಲ್ಲಿ ನೀವು ನೋಡಬಹುದು ತಾಯಿ ರಾಜರಾಜೇಶ್ವರಿ ದೇವಿಯ ಆಶೀರ್ವಾದ ಪಡೆಯಲು ಯಾರೆಲ್ಲ ಬಂದಿದ್ರು ಅಂತೇಳಿ ನಿಮಗೆ ಗೊತ್ತಾಗಬಹುದು. ನೋಡಿ, ಇಲ್ಲಿ ಸಚಿವರಾದಂತಹ ಆರ್ ಅಶೋಕ್ ಅವರು ಬಂದಿದ್ರು, ಹಾಗೆ ವೇದವಾಸ್ ಕಾಮತ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಬಂದಿದ್ರು. ಹಾಗೆ ಹೇಳೋದಾದ್ರೆ ಯಡಿಯೂರಪ್ಪನವರ ಮಗನಾದ ವಿಜಯೇಂದ್ರ ಅವರು ಕೂಡ ಬಂದಿದ್ರು. ಇಲ್ಲಿ ನೋಡಿ, ಎಲ್ಲೆಲ್ಲಿಂದ ದೇವರ ಆಶೀರ್ವಾದ ಪಡೀಲಿಕ್ಕೆ ಇಲ್ಲಿ ಬರ್ತಾರಲ್ವಾ. ಎಷ್ಟು ಚೆನ್ನಾಗಿದೆ ಇಲ್ಲಿ ದೇವಸ್ಥಾನ ಅಂತ ಹೇಳಿದ್ರೆ. ಈ ದೇವಸ್ಥಾನದ ಮುಖ್ಯ ಅಟ್ರಾಕ್ಷನ್ ಅಂತ ಹೇಳಿ ಹೇಳ್ಬೋದು ತಾಯಿ ರಾಜರಾಜೇಶ್ವರಿ ದೇವಿಯ ಈ ಜೇಡಿ ಮಣ್ಣಿನ ಮೂರ್ತಿ ತುಂಬ ಚೆನ್ನಾಗಿದೆ. ಒಂದ್ಸಲ ನೋಡಬೇಕಾದ್ರೆ ನನಗೂ ಮೈ ಜುಮ್ ಅಂತೇಳಿ ಅನಿಸ್ತು, ಅಷ್ಟು ಆಕರ್ಷಿತರಾಗಿದ್ದಾರೆ ಈ ತಾಯಿ. ಇಷ್ಟನು ತೆರಿದು ಭಕ್ತಿದ ಉಡಲಗ ಒರನು ಕೊರುದು ಪುರಲು ಮನ್ನಡು ನಿಲೆನು ಊರಿನ ರಾಜರಾಜೇಶ್ವರಿಯೇ 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 ಮಲ್ಲಿಗೆ ದೆಸಲು ಅಪ್ಪೆ ಉಳ್ಳಾದಿಗೆ ಮಲ್ಲಿಗೆ ದೆಸಲು ಅಪ್ಪೆ ಉಳ್ಳಾದಿಗೆ ಅಮ್ಮ ರಾಜರಾಜೇಶ್ವರಿಗೆ ಪುರಲ ಸೀಮೆದ ಮಹಾಶಕ್ತಿಗೆ ಮಹಾಮಾಯೇ ರಾಜರಾಜೇಶ್ವರಿ ಉದಿತಿನ ತಾಯಿ ರಾಜರಾಜೇಶ್ವರಿಯನ್ನು ಪೂರ್ತಿಯಾಗಿ ಜೇಡಿಮಣ್ಣಿನಿಂದ ಮಾಡಿದ್ರಿಂದ ಇದಕ್ಕೆ ಅಭಿಷೇಕ ಮಾಡಲ್ಲ. ಆದರೆ ಅದರ ಕೆಳಗಡೆ ಪಂಚಲೋಹದ ಸಣ್ಣ ಮೂರ್ತಿ ಇದೆ, ಅದಕ್ಕೆ ಅಭಿಷೇಕ ಮಾಡ್ತಾರೆ. ದೇವಾಲಯದ ಮುಂಭಾಗದಲ್ಲಿ ಧ್ವಜಸ್ತಂಭವಿದೆ. ಇದು ತಾಮ್ರ ಲೇಪಿತವಾಗಿದೆ. ತುದಿಯಲ್ಲಿ ಪಶ್ಚಿಮಕ್ಕೆ ಎದುರಾಗಿ ನವಿಲಿನ ಸಣ್ಣ ವಿಗ್ರಹ ಕೂಡ ಇದೆ. ಇಲ್ಲಿ ಈ ದೇವಾಲಯದಲ್ಲಿ ದೊಡ್ಡದಾಗಿ ಭೋಜನ ಶಾಲೆಗಳೂ ಇವೆ. ಈ ದೇವಾಲಯದ ಮುಖ್ಯ ದೈವ ಎಂದರೆ ಕೊಡಿಮಣಿತ್ತಾಯ. ಈ ದೇವಸ್ಥಾನದ ಮೇಲ್ಚಾವಣಿ ಎಲ್ಲ ನೋಡೋದಾದ್ರೆ ತಾಮ್ರದಿಂದಲೇ ಮಾಡಿದ್ದಾರೆ. ಇದು ಕೂಡ ಒಂಥರ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ತೂಪಿನ ಕಣ್ಣಿಗೆ ಹಸಿರ ದಿಂಚಿನ ಬುಳ್ಪುದ ಆರತಿ ಈ ವರ್ಷದಲ್ಲ ಎಲ್ಲೆಲ್ಲಿಗಿದೆ ಇದು? ಪುತ್ತೂರಲ್ಲಿ. ಇನ್ನೊಂದಿತ್ತು ವೆಸ್ಟ್ ಮುಡಿ ಅಂತ, ಅದು ಕೂಡ ನನಗೆ. ಅದು ಯಾವುದಕ್ಕೆಲ್ಲ ಬಂದದ್ದು? ಉತ್ತಮ ಬನ್ನಗಾರಿ, ಮತ್ತೊಂದು ಧರಣಿ ಮಂಡಲ, ದೊಡ್ಡ ಉಳ್ಳಿಗೆ, ಮತ್ತೊಂದು ಉತ್ತಮ ನಿರ್ಗಮನ ಮತ್ತೊಂದು ಮುಡಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ತೀರ್ಥ ಕೂಡ ಕೊಡ್ತಾರೆ, ಹಾಗೆ ಇದನ್ನು ತಲೆ ಮೇಲೆ ಕೂಡ ಹಾಕ್ತಾರೆ. ಇದು ಅಂತೂ ತುಂಬಾ ಒಳ್ಳೆಯದು.
മുതലിട് ഭക്തിഭാവോടു സുഖിപ്പുവപ്പെ ഇരന ക്ഷേത്രോടു ഇരന ക്ഷേത്രോടു ಇರೆನ ಕ್ಷೇತ್ರೋಡು ಮಲ್ಲಿಗೆ ದೆಸಲು ಅಪ್ಪೆ ಉಳ್ಳಾತಿಗೆ ಮಲ್ಲಿಗೆ ದೆಸಲು ಅಪ್ಪೆ ಉಳ್ಳಾತಿಗೆ ಅಮ್ಮ ರಾಜರಾಜೇಶ್ವರಿಗೆ ಪೂರಲ ಸೀಮೆದ ಮಹಾಶಕ್ತಿಗೆ ಮಹಾಮಾಯೆ ರಾಜರಾಜೇಶ್ವರಿ ಉದಿತಿನ ಕ್ಷೇತ್ರ ಮಹಾಮಾಯೆ ರಾಜರಾಜೇಶ್ವರಿ ಉದಿತಿನ ಕ್ಷೇತ್ರ ಅಪ್ಪೆಸಿ ನಮ್ಗೆಲ್ಲರಿಗೂ ದೇವಸ್ಥಾನಕ್ಕೆ ಹೋಗಿದ್ದಂತೂ ತುಂಬಾನೇ ಖುಷಿ ಆಯಿತು. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದದ್ದು ತುಂಬಾ ಇಷ್ಟ ಆಯಿತು. ಅಷ್ಟರಲ್ಲಿ ನನ್ನ ಅಮ್ಮನಿಗೆ ಒಬ್ರು ಫ್ರೆಂಡ್ ಸಿಕ್ಕಿದ್ರು ನೋಡಿ. ಅಲ್ಲೇ ಕ್ಲಾಸ್ಮೇಟಾ ಅವು ಅದು ಚೇಂಜ್ ಆದಾಗ ಬೆಳಿಗ್ಗೆ ಅಂತೂ ಬೇಗನೆ ಬಂದಿದ್ವಿ ದೇವಸ್ಥಾನಕ್ಕೆ. ತುಂಬಾನೇ ಹಸಿವಾಗ್ತಿತ್ತು, ಖಾಲಿ ಹೊಟ್ಟೆಯಲ್ಲೂ ಕೂಡ ಇದ್ವಿ. ಹಾಗಾಗಿ ಪೊಳಲಿ ದೇವಸ್ಥಾನದ ಹತ್ತಿರದಲ್ಲೇ ಇರುವ ಒಂದು ಹೋಟೆಲ್ಗೆ ಹೋದ್ವಿ. ಅವ್ರ ಹೆಸರು ಎಂತ ಹೇಳಿ? ಒಂಜಿ ಪ್ಲೇಟ್ ನಿಮ್ಗೆ ಎಂತದ್ರಿ? ತುಪ್ಪ ದೋಸೆ. ಒಂಜಿ ಪ್ಲೇಟ್ ತುಪ್ಪ ದೋಸೆ ನಿಕ್ಲೇದದ ವೆಚ್ಚ 2 ಪ್ಲೇಟ್. ಹಾಂ, ಅಂಬಡೆ ಒಂದು ಮಸಾಲೆ ದೋಸೆ, ಒಂದು ತುಪ್ಪ ದೋಸೆ. ಬೆಳಿಗ್ಗೆ ಬೇಗನೆ ಮನೆಯಿಂದ ಬಂದದ್ರಿಂದ ನಾವು ಟಿಫನ್ ಕೂಡ ಮಾಡಿರಲಿಲ್ಲ. ಹಾಗಾಗಿ ನಾವು ಅಲ್ಲೇ ಪೊಳಲಿ ದೇವಸ್ಥಾನ ಹತ್ತಿರನೇ ಇದ್ದ ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಅಂತೂ ಫುಡ್ ಅಂತೂ ತುಂಬಾನೇ ಟೇಸ್ಟಿಯಾಗಿತ್ತು. ಹಾಗೆ ಅಲ್ಲಿ ಸಪ್ಲೈಯರ್ಸ್ ಕೂಡ ಹಾಗೇನೆ ತುಂಬಾ ಫ್ರೆಂಡ್ಲಿ ಆಗಿ ಮಾತಾಡಿದ್ರು. ಪಂಡೆ ಬರ್ತೇ ಅಂಬಡೆ ತಗೊಳ್ಳಿಂದ ಅವಾಗ ತರೋದು ಸೂಪರ್ ಆಗ್ತದಲ್ಲ ಮೆಲಾನ್. ಅವನು ಸ್ಪೀಡಲ್ಲಿ ಬರ್ತಾನೆ. ಅವ್ನು ಸ್ಪೀಡ್ ಇದ್ದಾನೆ. ಕೇಳೋದಿಲ್ಲ, ಸ್ಪೀಡಲ್ಲಿ ಹೋಗ್ತಾನೆ. ಕಡಲೆ ಬೇಕಾ? ಒಂದು ಕಡಲೆ. ನಾವೇ ಕೇಂದ್ರ ಪೂರ ಕಾಲೇ ದೇತಾದುಂಡು ಬಜ್ಜಿ ಬಜ್ಜಿ ಸಜ್ಜಿಗೆ ಬಜ್ಜಿಲ್ಲ ಅಂದ್ರೆ ಹೀಗೆ ತುಪ್ಪ ಒಳ್ಳೆದಾಗ್ತದೆ ಇದು. ಪಕ್ಕದ ಪ್ಲೇಟ್ ಅಲ್ಲ. ಟೇಸ್ಟ್ ಆಗಿದೆ. ಅತಿ ಎಂಚುಂಡು ಸಮರ್ಥ ಎರಡ ಅಲ್ಲ ಸ್ವಲ್ಪ ತಗೊಂಡು ಅಡ್ಡ ಹಾಕೊಂಡದ ಪ್ರಶಾಂತ ಎಂಕುಲ್ ಬನ್ನ ಬರ್ತೀನಿ ಒಟ್ಟು ಒಂದು ಚಟ್ನಿ ತೀರ ಚಟ್ನಿ ತಂತೀರ ಪಾಪ ಚಟ್ನಿ ಮಾಡುವ ತಿನಿಯರೆ ತುಪ್ಪ ದೋಸೆ ಆಡತ್ತೆ. ತುಪ್ಪ ದೋಸೆ ಕೊಟ್ಟು ಬೇರೆ ಯಾವ್ದುಂಟು? ಪ್ಲೈನ್ ದೋಸೆವಾ? ಒಂದು ಚೇಂಜ್ ಹೋಡ ಅಲ್ಲಿ ತಿಂಡಿ ಎಲ್ಲ ತಿಂದು ಇನ್ನೇನು ಮನೆಗೆ ಹೊರಡಬೇಕು ಅಂತೇಳಿ ಮನೆಗೆ ಹೋಗ್ತಾ ಇದ್ದೀವಿ. ಕಡಲಂತ ಕಣ್ಣೋಳೆ ಮುಗಿಲಂತ ಮನದೋಳೆ ಕಡಲಂತ ಕಣ್ಣು
ಏನ ನಿಂದು ಕರಿಯ ಅಲ್ಲೊಂದು ಕರಿಯ ನೋಡಿ, ದೊಡ್ಡ ಕರಿಯ ತಪ್ಪಿಸಿ Sorry, it's DJ. ಇಲ್ಲಿ ನೀವು ನೋಡ್ಬೋದು, ಇದು ನನ್ನ ಅಣ್ಣ ಹುಲಿವೇಷ ಹಾಕಿದ್ದ, ಹಾಗೆ ಅವನಿಗೆ ಪ್ರೀತಿಯಲ್ಲಿ ಎಲ್ಲ ಹಾಕಿದ್ದ ಈ ಹಣದ್ದು ಎಲ್ಲ ಮಾಲೆಗಳು ನೋಡಿ. ಇಲ್ಲಿ ಒಂದೊಂದರಲ್ಲಿ ಎಷ್ಟೆಷ್ಟು ಇದೆಯಾ ನಂಗೆ ಗೊತ್ತಿಲ್ಲ, ಅವನ ಹತ್ರನೇ ಕೇಳಬೇಕು. ಬಟ್ ಇದು ತುಂಬಾನೇ ಚೆನ್ನಾಗಿದೆ. ಒಂದು 7-8 ಮಾಲೆಗಳು ಇತ್ತು. ಅದನ್ನು ಇವಾಗ ಬಿಡಿಸಿ ಆದ್ಮೇಲೆ ಅದರಲ್ಲಿ ಎಷ್ಟಿದೆ ಅಂತೇಳಿ ಗೊತ್ತಾಗುತ್ತೆ. ಓಕೆ ಗೈಸ್, ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತಾ? ಹಾಗೆ ಪೊಳ್ಳಲಿ ದೇವಸ್ಥಾನದ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪನಾದರೂ ನಿಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಹಾಗೆ ನಿಮಗೆ ಈ ದೇವಾಲಯಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಬೇಕು, ಅಷ್ಟು ಒಳ್ಳೆ ದೇವಾಲಯವಾಗಿದೆ. ತಾಯಿ ರಾಜರಾಜೇಶ್ವರಿ ನಂಬಿದವರ ಕೈ ಯಾವತ್ತೂ ಬಿಡಲ್ಲ. ಸೊ ಇವತ್ತಿನ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ? ನನ್ನ ವಿಡಿಯೋಗೆ ಒಂದು ಲೈಕ್, ಹಾಗೆ ನನ್ನ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.